ಹನುಮಂತು, ಎಲ್ಲ ಹನುಮಂತು? ಹ್ಞೂ, ಹೌದಾ? ಎಷ್ಟೊತ್ತು ಬರ್ತಾರೆ? ಓ, ಮಗನ ಕಳ್ಸ್ಕೊಡ್ತಾ ಇದೆಯಾ? ಹಾಂ, ಸರಿ ಆಯ್ತು, ಕಳ್ಸ್ಕೊಡು. ಹಾಂ, ಮನೆಗೆ ಇದ್ದೀನಿ, ಬಾ ಬರೋಕ್ಕಲ್ವ? ಹಾಂ, ಸರಿ ಆಯಿತು, ಓಕೆ. ಯಾರ್ರೀ ಫೋನ್ ಮಾಡಿದ್ರು? ಅದೇ ಕಣೆ ಹನುಮಂತು, ನಮ್ಮ ಫ್ರೆಂಡು. ನಾವು ಹುಡುಗಿನ ಇಂಜಿನಿಯರ್ಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂದ್ಕೊಂಡಿದ್ವಲ್ಲ, ಅದಕ್ಕೆ ಅವನ ಮಗ ಇಂಜಿನಿಯರ್ ಕಂಪ್ಲೀಟ್ ಮಾಡಿ ಬರ್ತಾ ಇದ್ದಾನಂತೆ. ಅದಕ್ಕೆ ನೋಡಕ್ ಬರ್ತಾವ್ರಂತೆ. ಹೋಗಿ ಒಂದ್ಸತಿ ರೆಡಿ ಮಾಡೋಗು. ಇವಾಗ್ಲ ಕಣೆ ನೋಡಕ್ ಬರ್ತಾವಳೆ. ನಾನು ರೆಡಿನೇ ಆಗಿಲ್ಲ. ನಿನ್ನಲ್ಲಿ ನೋಡಕ್ಕಲ್ಲ ಬರ್ತಾ ಇರೋದು, ಮಗಳು ನೋಡಕ್ ಬರ್ತಾ ಇರೋದು. ಹೋಗಿ ಫಸ್ಟ್ ಹೋಗಿ ಅವ್ನು ರೆಡಿ ಮಾಡೋಗು. ಸರಿ ಸರಿ. ಬಂಗಾರಿ ಎಲ್ಲಿದ್ಯಮ್ಮ? ಭಾರತಿ, ನಾನು ನೋಡ್ಕೊಂಡು ಬರ್ತೀನಿ. ಹುಡುಗನ ಜೊತೆ ಬತ್ತು. ಹೌದಾ? ಬಂತು. ಹೆಸರು ವಿಷ್ಣು. ವಿಷ್ಣು ಅಂತ ಹೆಸರು. ಓಕೆ, ಹುಡುಗ ಬೇರೆ ಇಂಜಿನಿಯರು. ಅಯ್ಯಾನ ಮಾಡಿ ಮಿಕ್ಸ್ ಮಾಡೋಣ ಇದ್ದೀನಿ. ಹುಡುಗನ ಹೆಸರು ವಿಷ್ಣು ಮತ್ತು ಭಾರತಿ. ವಿಷ್ಣು ಭಾರತಿ ಚೆನ್ನಾಗಿರುತ್ತಾ ಇದೆಲ್ಲ. ಹುಡುಗ ಬಂದಾಗ ನೋಡು. ಬನ್ನಿ. ನಮಸ್ಕಾರ. ನಮ್ಮ ಮಿಸಸ್. ನಿಮ್ಮ ತಂದೆಯವ್ರು ಬಂದಿಲ್ಲಪ್ಪ? ನಮ್ಮ ತಂದೆಯವರು ಊರಲ್ಲಿ ತುಂಬಾ ಬಿಜಿ ಇದ್ದಾರೆ, ಅದಕ್ಕೆ ನೀವು ಹೋಗ್ಬಾ ಅಂತ ನನ್ನೇ ಕಳಿಸಿದ್ರು. ತಂದೆ ಬಿಜಿ ಇದ್ದಾರಾ? ಬರೋಕ್ಕಾಗಿಲ್ವಾ? ಏನು ಮಾಡ್ತಾ ಇದ್ದೀರಾ? ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ನೀವು ಇಂಜಿನಿಯರ್ ಅಂತ. ಬೇಜಾರನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸಂಬಳ ಎಷ್ಟಿರ್ಬೋದು ನಿಮಗೆ? 5 lakhs per annum. ತಿಂಗಳಿಗೆ 5 ಲಕ್ಷ ಅಂತ ಕಡೆ ಸಂಬಳ? ಹೌದು ಕಣ. ಫಸ್ಟ್ ಮಗನ ಕರಿಯೇ ಬೇಗ. ಬಂಗಾರಿ, ಭಾರತಿ, ಬಾಮ. ಸೆಳೆಯುವ ಗಳಿಗೆ ಬೆಳಕಿನ ಕವಿತೆ, ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ. ಇಂಜಿನಿಯರ್ ಹುಡುಗ ಬಂದಾನೆ. ಈ ಹುಡುಗ ಆದ್ರೂ ಓಕೆನಾ ನಿನಗೆ? ನನಗೆ ಸ್ವಲ್ಪ ಟೈಮ್ ಬೇಕಪ್ಪ, ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ. ಮತ್ತೆ